ಕರ್ನಾಟಕದ ಗಂಡು ಮೆಟ್ಟಿನ ಸ್ಥಳ ಬೆಳಗಾವಿ ಜಿಲ್ಲೆ. ಅಲ್ಲಿ ಸೂರ್ಯ ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮರ ನಾಡು. ಆ ನಾಡಿನಲ್ಲಿ ಹೆಚ್ಚು ಮಹತ್ವದ ಕೆಲಸಗಳನ್ನು ಮಾಡಿದಂಥ ಸಾಮಾಜಿಕ ಸೇವಕರಿರ್ಬೋದು, ರಾಜಕಾರಣಿಗಳಿರ್ಬೋದು, ಯಾರೇ ಇರ್ಬೋದು, ಅವರ ಪ್ರತಿಮೆಗಳನ್ನು ನಿಲ್ಲಿಸಬೇಕನ್ನುವಂಥ ಒಂದು ಜನರ ಅಭಿಪ್ರಾಯ ಇರ್ತದೆ. ಅದಕ್ಕಾಗಿ ನಾವು ಇವತ್ತು ಕರ್ನಾಟಕದಲ್ಲಿ ಗಾಂಧೀಜಿ ಪ್ರಣೀತ ಕನಸಿನ ಭಾರತ ಗ್ರಾಮ ಸ್ವರಾಜ್ಯ ಸರ್ವೋದಯ ರಚನೆಯನ್ನು ಅನುಷ್ಠಾನ ಮಾಡಿ ಪ್ರತಿಯೊಂದು ಗ್ರಾಮಗಳಲ್ಲಿ ಅದನ್ನು ಅಳವಡಿಕೆ ಮಾಡಿ ಪ್ರಸಾರ ಮಾಡಿದಂಥ ಇವತ್ತಿನ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು ಅದನ್ನು ಮಾಡಿದ್ದಾರೆ ಅನ್ನುವಂಥ ಒಂದು ಭಾವನೆ ನಮ್ಮಲ್ಲಿದೆ. ಮತ್ತು ಜನರ ಪರವಾಗಿ ಸಾಮಾನ್ಯ ಜನ ಬಡತನದಿಂದ ಮೇಲೆ ಬರಬೇಕು, ಜಾತಿ ಕೀಳು ಮೇಲು ಎಲ್ಲ ಹೋಗಬೇಕು, ಶ್ರೀಮಂತ ಬಡತನ ಒಂದಾಗಬೇಕು, ಆಮೇಲೆ ಒಂದು ಶಾಂತಿ ಭಾವನೆ ನೆಲೆಸುವಂಥ ಒಂದು ಕಾರ್ಯಕ್ರಮ ಆಗಬೇಕಂತೇಳಿ ಮಾನ್ಯ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಅದರ ಒಂದು ದ್ಯೋತಕವಾಗಿ ನಾನು ಸರ್ವೋದಯ ಸಮಾಜ ಸೇವಕನಾಗಿ ಅಂಥ ಒಂದು ಮಹತ್ವದ ಕೆಲಸವನ್ನು ಮಾಡಬೇಕಂತೇಳಿ ನಾನು ಪ್ರಯತ್ನ ಮಾಡಿದ್ದೆ. ಅದಕ್ಕೆ ನಮ್ಮ ಬೆಳಗಾವಿ ಜಿಲ್ಲೆಯ ಧಾರವಾಡ, ಬಿಜಾಪುರದ ಸಹಯೋಗಿಗಳು ಕೂಡ ನನಗೆ ಸಹಾಯ ಮಾಡ್ತೀವಿ, ನೀನು ಮಾಡಲೇಬೇಕಂತೇಳಿ ಹೇಳಿದ್ದಕ್ಕಾಗಿ ಇವತ್ತು ನಾವು ಅವರ ಪ್ರತಿಮೆಯನ್ನು ನಿಲ್ಲಿಸಬೇಕು. ಯಾಕಂದರೆ ಗಾಂಧೀಜಿಯವರು ಗಾಂಧೀಜಿ ಆಗಲಿ, ಅಂಬೇಡ್ಕರ್ ಆಗಲಿ ಸ್ವಾತಂತ್ರ್ಯ ಹೋರಾಟ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರು ಏನು ಕೆಲಸ ಮಾಡಿದ್ದಾರೆ? ಗಾಂಧೀಜಿಯವರು, ಡಾಕ್ಟರ್ ಅಂಬೇಡ್ಕರ್ ಅವರು ಮಾಡಿದ ತತ್ವಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅದಕ್ಕಾಗಿ ನಾವು ಭಾವನೆ ಮಾಡಬೇಕು. ಈಗ 1947ರಲ್ಲಿ ಸ್ವತಂತ್ರ ಸಿಕ್ತು. ಗಾಂಧೀಜಿಯವರು ಒಂದೇ ಯುಗದಲ್ಲಿ ಎಲ್ಲ ಭಾರತವನ್ನು ಸಾರ್ವಭೌಮವಾಗಿ ಮಾಡಿದರು. ಸ್ವಾತಂತ್ರ್ಯ ಆಂದೋಲನದಲ್ಲಿ ಭಾಗವಹಿಸಿ ಜನ ಜಾಗೃತಿ ಮಾಡಿದರು. ಎರಡನೇ ಯುಗದಲ್ಲಿ ನಮ್ಮ ತಂದೆ ನೀಲಕಂಠಯ್ಯ ಗೊಡ್ಚೆ ಗಣಾಚಾರ್ಯ ಸರ್ವೋದಯ ಸಂತ ಗಾಂಧೀಜಿ ಜೊತೆಗಿದ್ದರು, ವಿನೋಬಾ ಭಾವೆಯವರು. ಅವರು ಅಲ್ಲಿ ಎಲ್ಲ ಕಾರ್ಯಕ್ರಮ ಮಾಡ್ತಾರೆ. ಪ್ರತಿ ಗ್ರಾಮದಲ್ಲಿ ಸ್ವಾವಲಂಬನೆ, ನೂಲು ನೇಯ್ದು, ಆಮೇಲೆ ಉದ್ಯೋಗಾವಕಾಶ ಕೂಡ ಮಾಡ್ತಿದ್ರು. ಅದು ಎರಡನೇ ಯುಗ. ಈ ದೇಶದಾದ್ಯಂತ ಖಾದಿ ಗ್ರಾಮೋದ್ಯೋಗದ ಪ್ರಚಾರ ಆಯಿತು. ಮೂರನೇ ಯುಗ ಏನಾಗಬೇಕು ಅಂದರೆ ಪ್ರತಿ ಗ್ರಾಮಗಳು, ನಮ್ಮ ಭಾರತ ದೇಶದ 6 ಲಕ್ಷ ಹಳ್ಳಿಗಳು ಸ್ವತಂತ್ರವಾಗಿ ತಮ್ಮದೇ ಆದ ಆರ್ಥಿಕ ನೆಲೆ ಮೇಲೆ ನಿಲ್ಲಬೇಕು ಮತ್ತು ಸಾಮಾನ್ಯವಾಗಿ ಎಲ್ಲ ಜನರು ಸರಿ ಸಮಾನ ಆಗಬೇಕು. ಅಲ್ಲಿ ಸರ್ವೋದಯ ಸಮಾಜ ಬರಬೇಕು. ಸರ್ವೋದಯ ಸಮಾಜ ಅಂದರೆ ಅಲ್ಲಿ ಯಾವುದೇ ಭಾವನೆ ಇಲ್ಲ. ಸರ್ವಧರ್ಮ ಸಮ್ಮೇಳನವೇ ಸರ್ವೋದಯ ಅಂತೇಳಿ ಗಾಂಧೀಜಿಯವರು ಹೇಳಿದಂಥ ತತ್ವವನ್ನು ಇವತ್ತು ಯಾವ ಸರ್ಕಾರಗಳು ಮಾಡ್ತಾರೆ ಅವರಿಗೆ ನಾವು ಮೆಚ್ಚಬೇಕು. ಅವ್ರು ಮಾಡುವಂಥ ಕಾರ್ಯಗಳಿಗೆ ನಾವು ಬೆಂಬಲವಾಗಿ ನಿಂತು ಅವರ ಅಜರಾಮರವಾಗಿ ಉಳಿಯುವಂಗೆ ಮಾಡಬೇಕಂತೇಳಿ ಬೆಳಗಾವಿಯ ಗಂಡು ಮೆಟ್ಟಿನ ಸ್ಥಳದಲ್ಲಿ ನಾನು ಈ ಪ್ರತಿಮೆ ನಿಲ್ಲಿಸಲಿಕ್ಕೆ ಪ್ರಯತ್ನ ಮಾಡಿದೆನು. 50 ಅಡಿ, 10 ಅಡಿ, 20 ಅಡಿ ಅಲ್ಲ. ಯಾಕಂದರೆ ಅನುಷ್ಠಾನ ಮಾಡ್ತಕ್ಕಂಥ ವಿಚಾರ ಬೇಕು. ಆ ಕಾರ್ಯಕ್ರಮಗಳನ್ನು ಹಾಕುವಂಥ ಯೋಜನೆಗಳು ಆ ಮಂತ್ರಿಯಲ್ಲಿ ಅಥವಾ ಸಮಾಜ ಸೇವಕನಲ್ಲಿದ್ದರೆ ಆಗುವುದಿಲ್ಲ. ಅದಕ್ಕಾಗಿ ಇವತ್ತು ಎಲ್ಲ ಜನರು ಸಬಲರಾಗಬೇಕು. ಸಾಮಾನ್ಯವಾಗಿ ಬಡತನ ಹೋಗಬೇಕು, ನಿರುದ್ಯೋಗ ಹೋಗಬೇಕು, ಇವೆಲ್ಲ ಆಗಬೇಕು ಅನ್ನುವಂಥ ಕಾರ್ಯಕ್ರಮವನ್ನು ಹಾಕಿದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಪ್ರತಿಮೆಯನ್ನು ನಿಲ್ಲಿಸಲೇಬೇಕು. ಅದನ್ನು ಸುಮಾರು ದಿನಗಳಲ್ಲಿ ಅವರಿಂದಲೇ ಅದನ್ನು ಉದ್ಘಾಟನೆ ಮಾಡಿಸ್ಬೇಕು ಅನ್ನುವಂಥ ಭಾವನೆ ಇದೆ. ಅವರು ಮೊನ್ನೆ ಇದು ಬೆಳಗಾವಿ ಅಧಿವೇಶನದಲ್ಲಿ ಭೇಟಿಯಾಗಿ ವಿಚಾರ ಹೇಳಿದೆ. ಏನಪ್ಪ ನಂದ್ಯಾಕೆ ಜೀವಂತದಿಂದ ನಿಲ್ಲಿಸ್ತೀವಿ ಬೇಡ ಅಂತ. ಇರಲಿ ಸರ, ನಾವು ಅವರೆಲ್ಲ ತೀರು ಹೋದ್ಮೇಲೆ ನಿಲ್ಲಿಸೋದು ಅದು ನಮ್ಗೆ ಕರ್ತವ್ಯ ಇರ್ತದೆ. ಆದರೆ ಇವತ್ತು ನೀವು ನಿಷ್ಠೆಯಿಂದ ಗಾಂಧಿ ತತ್ವಗಳನ್ನ ನಿಷ್ಠೆಯಿಂದ ಅನುಷ್ಠಾನ ಮಾಡೋಕ್ಕಿಂತ ಅದನ್ನು ಹೆಮ್ಮೆಯಾಗಿ ನಾವು ನಿಲ್ಲಿಸ್ತೇವೆ ಅಂದಾಗ ಆಯಿತು ಓಕೆ ಅಂತ ಹೇಳಿದ್ದಾರೆ, ಅಭಿಪ್ರಾಯ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ನಿಮ್ಮೆಲ್ಲರಿಗೂ ಧನ್ಯವಾದ ಸಲ್ಲಿಸಿ ನನ್ನ ಕಾರ್ಯಕ್ರಮ ಪಂಚಾಕ್ಷರಯ್ಯ.